ದಿನದಂದು ನಾವು ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ನಮ್ಮ ಸಮಾಜದ ಸ್ವಾಮಿಗಳಾದಂಥ ಜಯಮುತ್ತಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ನಮ್ಮ 2A ಮೀಸಲಾತಿಗೆ ಹೋರಾಟ ಮಾಡೋ ಉದ್ದೇಶದಿಂದ ನಾವು ಗೌರ್ಮೆಂಟಿಗೆ 4 ತಿಂಗಳಿಂದ ಒಂದು ಗಡುವು ಕೊಟ್ಟಿದ್ವಿ. ಅದಕ್ಕೆ ಕೋರ್ಟ್ನಿಂದ ಮತ್ತು ಸರ್ಕಾರದಿಂದ ನಮಗೆ ಅಧಿಕೃತವಾದ ಒಂದು ಸ್ಥಳ ನಿಯೋಜಿಸಿ ನಮ್ಮ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದರು. ಆದರೆ ನಮ್ಮ ಸಮಾಜದ ಎಲ್ಲ ರೈತ ಬಾಂಧವರು ಮತ್ತು ಪ್ರಮುಖರು ಶಾಂತಿಯುತವಾಗಿ 10-15 ಜನ ಕೂಡಿ ಶಾಂತಿಯುತವಾದ ಪ್ರತಿಭಟನೆ ಮಾಡುವ ಸಮಯದಲ್ಲಿ ನಮ್ಮ ಶಾಸಕರು ಮತ್ತು ಕೆಲವು ಶಾಸಕರನ್ನು ಇವತ್ತು ಸರ್ಕಾರದವರು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದಾಗ ಅವಾಗ ಕೆಲವು ಸಣ್ಣ ಪುಟ್ಟ ಘಟನೆಗಾದವು. ಅದೇ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಅಮಾಯಕ ರೈತರ ಮೇಲೆ ಸಮಾಜ ಬಾಂಧವರ ಮೇಲೆ ಲಾಠಿ ಚಾರ್ಜ್ ಮಾಡಿ 100 ಜನ ಗಾಯ ಆಗಿ ಇವತ್ತು ಹಾಸ್ಪಿಟ್ಲಲ್ಲಿದ್ದಾರೆ. ಅದನ್ನೆಲ್ಲ ನಾವು ಖಂಡಿಸಿ ಇವತ್ತು ರಾಜ್ಯದಾದ್ಯಂತ ನಮ್ಮ ಸಮಾಜದಲ್ಲಿ ಹೋರಾಟ ಮಾಡ್ತಿದ್ದೇವೆ. ಅದಕ್ಕೆ ಗೌರ್ಮೆಂಟ್ ಸ್ಪಂದನೆ ಮಾಡಿ ನಮ್ಮ 2A ಮೀಸಲಾತಿಯನ್ನು ಕೊಟ್ಟೇ ಕೊಡಬೇಕು. ಕೂಡಲೇ ಹೋರಾಟದಿಂದ ಉಗ್ರವಾಗಿ ಮುಂದುವರಿದಿದೆ ಅಂತ ನಾವು ಇವತ್ತು ಸರ್ಕಾರಕ್ಕೆ ತಿಳಿಯಬಯಸುತ್ತೇವೆ. ಸಿಂಧನೂರು ನಗರದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಸುವರ್ಣಸೌಧದ ಮುಂದೆ ಬೆಳಗಾವಿಯಲ್ಲಿ ಡಿಸೆಂಬರ್ 10ರಂದು ಇದೇ 10ನೇ ತಾರೀಕಿನಂದು ನಮ್ಮ ಸಮಾಜದ ಮೇಲೆ ಇವತ್ತಿನ ಈ ಸರ್ಕಾರ ದೌರ್ಜನ್ಯ ಎಸಗಿರುತ್ತದೆ. ಏನಂತಂದ್ರೆ ಸೌಜನ್ಯಯುತವಾಗಿ ಸಮಾಜದ ಪ್ರಮುಖರು ಮೀಸಲಾತಿಯನ್ನು ಕೇಳಲಿಕ್ಕೆ ನಮ್ಮ ಸಮಾಜದ ಗುರುಗಳ ಜೊತೆಗೂಡಿ ಎಲ್ಲ ರಾಜ್ಯದ ಪ್ರಮುಖರು ಹೋದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನೇ ಹೋಗಿದ್ದರಿಂದ ಅಲ್ಲಿ ಇರ್ತಕ್ಕಂಥ ಜನರು ಸುಳ್ಳು ಸಂದೇಶವನ್ನು ನೀಡಿ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿಲ್ಲ, ಅವರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತಾಗ ಮಾತ್ರ ಅಲ್ಲಿ ನಮ್ಮ ಲಿಂಗಾಯತರ ಮತಗಳಿಲ್ಲದೆ ಇವತ್ತಾಗಿದೆಯಾ. ಆದರೆ ಇಡೀ ಲಿಂಗಾಯತರ ಸಮಾಜದಲ್ಲಿ 80 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಪಂಚಮಸಾಲಿ ಸಮಾಜ, ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಪಂಚಮಸಾಲಿ ಸಮಾಜ. ಇವತ್ತು ಆ ಸಮಾಜದ ಜೊತೆಯಲ್ಲಿ ರೈತಾಪಿ ವರ್ಗದ ಕುಟುಂಬಗಳು ಹೆಚ್ಚಿದ್ದಾವೆ. ಆ ಕುಟುಂಬಗಳಿಗೆ ಅನ್ಯಾಯವನ್ನು ಎಸತಕ್ಕಂಥದ್ದು ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾವು ಮುಂದಿನ ದಿನಮಾನಗಳಲ್ಲಿ ಹೇಳೋದಿಷ್ಟೇ, ಈಗಿನ ಸರ್ಕಾರ ಹೀಗೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮತ್ತೆ ಪ್ರಾರಂಭವಾಗುತ್ತೆ. ಇದಕ್ಕೆ ಇವತ್ತು ಪ್ರಾರಂಭ ನಾಂದಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳು. ಅದಕ್ಕೆ ನಾವು ಸಿಂಧನೂರಿನಿಂದ ಈ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಮುಂದೆ ಒಳ್ಳೆಯ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಮೀಸಲಾತಿ ಅವರು ಕೊಡಲೇಬೇಕಂತೇಳಿ ಹೇಳ್ತಾ ಇದ್ದೇವೆ.